ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಹುಷಾರಿಲ್ಲ ಅಂತ. ಫುಲ್ಲು ಸುಸ್ತು. ಮಲ್ಕೊಂಡ್ರೆ ಏನೂ ಅನಿಸಲ್ಲ, ಆದರೆ ಎದ್ದು ಕೂತ್ಕೊಂಡ್ರೆ ಮಾತ್ರ ತಲೆ ಸುತ್ತು ಅಂತ ಅನಿಸುತ್ತೆ. ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಈ ಥರನೇ ಆಗ್ತೈತೆ. ಗೊತ್ತಿಲ್ಲ ಏನಕ್ಕೆ ಹಂಗೆ ಆಗ್ತೈತೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಮಾತಾಡೋಕ್ಕೂ ಆಗಲ್ಲ, ಏನಿಲ್ಲ. ತಲೆ ಸುತ್ತು ಒಂಥರ ಇವಾಗೇನು ಬಿದ್ದೇ ಹೋಗ್ಬಿಡ್ತೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಒಂದು 3-4 ಡೇಸ್ ಆಯಿತು ಪಾತ್ರೆನೇ ತೊಳೆದಿರಲಿಲ್ಲ. ಎಷ್ಟೊಂದು ಪಾತ್ರೆ ಇತ್ತು. ಇವತ್ತು ಅವ್ರ ಮನೇಲಿರೋದಕ್ಕೆ ಅವರೇ ತೊಳಿತಾ ಇದ್ದಾರೆ. ಬನ್ನಿ ತೋರಿಸ್ತೇನೆ. ಹಲೋ, ಯಾಕೆ ಪಾತ್ರೆ ತೊಳಿತೀವಿ? ಎದ್ದು ಒಂದು ಸ್ವಲ್ಪ ಓಡಾಡಿದ್ದಕ್ಕೆ ತಲೆ ಸುಸ್ತು ಬಂದಂಗೆ. ಏನು ಮಾಡೋದು ಹಿಂಗಾದರೆ? ನಾವು ಸತ್ರ ಏನು ಮಾಡ್ತೀವಿ? ಅವಾಗ ಪಾತ್ರೆ ತೊಳೆದಿರಲ್ಲ. ಸುಮ್ಮನೆ ಸಾಯಿಲ್ಲ, ಅದಕ್ಕೆ ಸುಮ್ಮನೆ ಸಾಯ್ತೀನಿ ಅತ್ಲ. ನಿಮಗೂ ಪಾತ್ರೆ ತೊಳೆಯೋದು ತಪ್ತದೆ. ಹಾಂ, ಪಾತ್ರೆ ತೊಳೆ ಕೆಲಸಗಾರನ ಇಡ್ತೀಯ? ಪಾತ್ರೆ ತೊಳೆಯೋಕ್ಕೆ ಅಳ್ತಾ ಇದೆಯಾ? ಒಳಗೆ ಕೆಲಸ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಪೂಜೆ ಮಾಡಿದ್ರೆ ಇವತ್ತಿನ ದಿನ ಕಂಪ್ಲೀಟು. ಬನ್ನಿ. ಮನೆ ಕೆಲಸಗಳೆಲ್ಲ ಮುಗೀತು. ಕೆಲಸಗಳನ್ನ ಮುಗಿಸ್ದೆ. ಇವಾಗ ಮನೆಯವರು ಇಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಬಂದೆ. ಮನೆಯವರು ಇವತ್ತು ಶುಕ್ರವಾರ ಮನೇಲಿರಬೇಕಿತ್ತು, ಆದರೆ ಮಾತಾಡೋಕ್ಕಾಗಲ್ಲ. ನನಗೆ ಒಂಥರ ಈ ತಲೆ ಸುತ್ತು ಬಂದಂಗೆ ಆಗ್ತೈತೆ. ಮಲ್ಕೊಂಡ್ರೆ ಮಾತ್ರ ಸಮಾಧಾನ ಆಗುತ್ತೆ. ಹಿಂಗೆ ಎದ್ದೋಡಾಡಿದ್ರೆ ಸಮಾಧಾನವೇ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಆ ಥರ ಆಗ್ತಿದೆ. ಮನೆಗಿರ್ರಿ ಅಂತಂದೆ. ಅವರು ಇವತ್ತು ಕೆಲಸ ಐತೆ ಅಂತ ಹೋದರು. ಅಂದರೆ ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಯಾವಾಗ ಕೆಲಸ ಇರುತ್ತೋ ಯಾವಾಗ ಕೆಲಸ ಇರಲ್ವೋ ಗೊತ್ತಾಗಲ್ಲ. ಅದಕ್ಕೆ ಇದ್ದಾಗಲೇ ಕೆಲಸ ಮಾಡ್ಕೊಂಡ್ರೆ ಆಯ್ತಂತ ಇವತ್ತು ರಜಾ ಇದ್ರೂ ಕೂಡ ಹೋಗಿದ್ದಾರೆ. ನಾನು ಇವಾಗ ಮನೆಗೆ ಕೆಲಸನ ಅಪ್ಪ ಕೆಮ್ಮು, ಅದರ ಜೊತೆ ವಾಮಿಟ್ ಬರೋಂಗೆ ಆಗೋದು, ತಲೆನೋವು, ತಲೆ ಸುತ್ತು ಎಲ್ಲನೂ ಬರ್ತೈತೆ. ಹಾಸ್ಪಿಟ್ಲಿಗೆ ಹೋಗಬೇಕು. ನಾವು ಅಮ್ಮಂಗೆ ಹೇಳಿದೆ ಕರ್ಕೊಂಡು ಹೋಗು ಅಂತ. ಒಂದು ಕಡೆ ಹೋಗ್ಬೇಕು ಅನಿಸುತ್ತೆ, ಒಂದು ಕಡೆ ಬೇಡ ಅಂತ ಅನಿಸುತ್ತೆ. ನನ್ನ ಪರಿಸ್ಥಿತಿ ಏನು ಆಗ್ತಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ನೋಡೋಣ. ತುಂಬ ಸುಸ್ತಾಗ್ತಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಒಂದೇ ನಿಮಿಷ ಸಿಗ್ತೀನಿ.
ತುಂಬ ಜನ ನೆನ್ನೆ ವಿಡಿಯೋಗೆಲ್ಲ ಕಮೆಂಟ್ ಹಾಕಿದ್ದೀರಾ, ಮತ್ತು ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೂಡ ಅಕ್ಕ ಹೇಗಿದ್ದೀರಾ ಹೇಗಿದ್ದೀರಾ ಅಂತೇಳಿ ಎಲ್ಲ ಮೆಸೇಜ್ ಮಾಡಿ ಎಲ್ಲ ಕೇಳಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಕೆಲವೊಂದಿಷ್ಟು ಯೂಟ್ಯೂಬರ್ಸು ಅಷ್ಟೇ ಫೋನ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಏನೂ ಆಗಲ್ಲ, ಧೈರ್ಯ ತಗೋ, ಆರಾಮಾಗಿರು ಅಂತೆಲ್ಲ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂತಂದರೆ ನನ್ನ ವಿಡಿಯೋನ ಪ್ರತಿಯೊಬ್ಬರೂ ನೋಡ್ತಾರೆ, ನಮ್ಮ ರಿಲೇಷನ್ಸು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ನೋಡ್ತಾರೆ. ಬಟ್ ನೋಡಿದ್ರೂ ಯಾರೂ ಕೂಡ ಒಬ್ಬರೂ ಫೋನ್ ಮಾಡಿಬಿಟ್ಟು ಹೆಂಗಿದೆ, ಏನಾಗಿದೆ, ಯಾಕೆ, ಎತ್ತ ಏನೂ ಕೇಳಿಲ್ಲ. ಅಂಥದ್ರಲ್ಲಿ ನೀವೆಲ್ಲೋ ಇದ್ದು ನನ್ನ ಬಗ್ಗೆ ಅಷ್ಟೊಂದು ಕನ್ಸರ್ನಿಂದ, ಪ್ರೀತಿಯಿಂದ ಮೆಸೇಜ್ ಮಾಡಿ, ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಅಂತಂದರೆ ತುಂಬ ಖುಷಿಯಾಗುತ್ತೆ. ನನಗೋಸ್ಕರ ಅಟ್ಲೀಸ್ಟ್ ಹೇಗಿದ್ದೀರಾ ಅಂತ ಕೇಳೋಕ್ಕಾದರೂ ಯಾರಾದರೂ ಇದ್ದಾರಲ್ಲ ಅನ್ನೋದೇ ನನಗೆ ಒಂದಿಷ್ಟು ಸಮಾಧಾನ ಅನ್ನಿಸ್ತು. ಏನಂತಂದರೆ ತುಂಬ ಜನ ತುಂಬ ಹಾಸ್ಪಿಟ್ಲ್ಗಳನ್ನ ಸಜೆಷನ್ ಮಾಡಿದ್ದೀರಾ, ಮತ್ತು ಬೇರೆ ಕಡೆ ಎಲ್ಲ ತೋರಿಸ್ಕೊಳ್ಳಿ ಅಂತೆಲ್ಲ ಹೇಳಿದ್ದೀರಾ. ಹೊಟ್ಟೆ ಹಿಂಡ್ತೈತೆ, ಮಾತಾಡೋಕ್ಕೆ ಆಗಲ್ಲ. ಹಂಗೆ ಕೆಲವೊಂದು ಟೈಮು ಅದು ಇದ್ದಕ್ಕಿದ್ದಂಗೆ ಹೊಟ್ಟೆಲೆಲ್ಲ ಒಂಥರ ಸಂಕಟ ಆದಂಗೆ ಆಗುತ್ತೆ. ಮಲ್ಕೊಂಡ್ರೆ ಮಾತ್ರ ಸಮಾಧಾನ ಆಗುತ್ತೆ, ಇನ್ನು ಬಿಟ್ಟರೆ ಬೇರೆ ಸಮಾಧಾನನೇ ಆಗೋಲ್ಲ. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನಕ್ಕಪ್ಪ ತೋರಿಸ್ಕೊಂಡಿದ್ದು ಅಂದರೆ, ನನಗೆ ಬೇರೆ ಮಾತ್ರೆಗಳು ಅಂದರೆ ಈ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾತ್ರೆಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದು ಏನಾಗುತ್ತೆ ಅಂತಂದರೆ ನನಗೆ ಅಲರ್ಜಿ ಆಗುತ್ತೆ. ಮಾತ್ರೆ ತೊಗೊಂಡ್ರೆ ಅಥವಾ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಅಲರ್ಜಿ ಆಗುತ್ತೆ. ಇಮ್ಮಿಡಿಯೇಟ್ ಮೈಯೆಲ್ಲ ಕಡ್ತಾ ಬಂದು ಫುಲ್ಲು ನಾನು ಹೆಂಗೆ ತುರಿಸ್ಕೊಳ್ತೀನಿ ಹಂಗಂಗೆ ಮೈಯೆಲ್ಲ ದಪ್ಪ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಫುಲ್ಲು ಭಯಪಡುತ್ತೆ, ನಿನಗೆ ಈ ಥರ ಆಗುತ್ತೆ, ಸುಮ್ಮನೆ ಏನಕ್ಕೆ ಇದು ಮಾಡೋದು, ಇಲ್ಲೇ ತೋರಿಸ್ಕೊಳ್ಳೋಣ ಅಂತ. ಅದು ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಅಲ್ಲಿ ಮಾತ್ರೆಗಳು ಅಷ್ಟು ಪವರಾಗಿ ಇರಲ್ಲ. ಸೊ ಅದು ನನಗೆ ಅಷ್ಟು ಎಫೆಕ್ಟ್ ಅಂತ ಏನೂ ಅನಿಸಲ್ಲ. ಈ ಪ್ರೈವೇಟ್ ಹಾಸ್ಪಿಟ್ಲು ಮಾತ್ರೆಗಳು, ಪ್ರೈವೇಟ್ ಹಾಸ್ಪಿಟ್ಲು ಇಂಜೆಕ್ಷನ್ನು ಅದು ಆಯಿತು ಅಂತಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಅದೇನೂ ಆಗಲ್ಲ, ಅದಾಗದೇ ಇರೋ ಥರನೂ ಬೇರೆ ಇಂಜೆಕ್ಷನ್ಗಳು ಮಾಡಿ ಅಂತಂದರೆ ಮಾಡ್ತಾರೆ, ಮತ್ತು ಟ್ಯಾಬ್ಲೆಟ್ಸು ಸಿಗುತ್ತೆ ಅದಕ್ಕೆ. ಅಂದರೆ ನನಗೆ ಫುಲ್ಲು ಆ ಮಾತ್ರೆ ತೊಗೊಂಡಿದ್ದ ತಕ್ಷಣ ಅದ್ರ ಪವರ್ ಇಳಿಯೋ ತನಕನೂ ಅದು ಒಂಥರ ನಿದ್ದೆ ಮಂಪು ಇರುತ್ತೆ. ಈ ಕುಡ್ದಿರೋರಿಗೆ ಹೆಂಗೆ ಮತ್ತೆ ಇರುತ್ತೆ ಆ ಥರ ಮತ್ತೆ ಇರುತ್ತೆ. ಮತ್ತು ನಿದ್ದೆ ಫುಲ್ಲು ನಿದ್ದೆ, ಮಲ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ. ಆಮೇಲೆ ಈ ಮೈಯೆಲ್ಲ ಕಡ್ತಾ ಬರುತ್ತೆ, ಮೈಯೆಲ್ಲ ದಪ್ಪ ಆಗುತ್ತೆ. ಅದಕ್ಕೆ ಸ್ವಲ್ಪ ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಗ್ತೈತೆ. ಆದರೂ ನಮ್ಮಮ್ಮ ಹೋಗೋಣ ಶಿವಮೊಗ್ಗ ಹೋಗಿ ತೋರಿಸ್ಕೊಂಬರೋಣ ಅಂತ ಹೇಳೈತೆ. ನೋಡಬೇಕು, ನಾನು ನೋಡೋಣ ಇವತ್ತೊಂದು ದಿವಸ ಹೆಂಗಾಗುತ್ತೆ ಅಂತ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಕ್ಕೇ ಭಯ. ತುಂಬ ಜನ ಹೇಳ್ತಾ ಇದ್ದಾರೆ ಈ ಥರ ಎಲ್ಲ ಆಗಬಾರ್ದು, ಅದೆಲ್ಲ ತುಂಬ ತೊಂದರೆ, ಹಾಗೆ ಹಿಂಗೆ ಅಂತ. ಎಲ್ಲ ನನಗೂ ಇಲ್ಲ ಅದೇ ಥರನೇ ಹೇಳ್ತಿದ್ದಾರೆ, ಆ ಥರ ಆಗಬಾರ್ದು, ತುಂಬ ಕಷ್ಟ ಆಗುತ್ತೆ, ನೋಡು ಚೆನ್ನಾಗಿ ತೋರಿಸ್ಕ ಅಂತ. ನೋಡೋಣ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರೂ ಅದು ಹೋಗ್ತಾ ಇರೋದಕ್ಕೆ ತಡ್ಕೋಬೋದು. ಬಟ್ ಅದು ಏನಾಗ್ತಿದೆ ಅಂತಂದರೆ ಹೊಟ್ಟೆ ಎಲ್ಲ ಒಂಥರ ಹಿಂಡೋದು, ಮತ್ತು ಸುಸ್ತಾಗೋದು, ತಲೆ ಸುತ್ತು ಬರೋದು, ಅಥವಾ ವಾಮಿಟಿಗೆ ಬಂದಂಗೆ ಆಗೋದು, ಆ ಥರ ಎಲ್ಲ ಆಗ್ತೈತೆ. ಅದೇ ಒಂಥರ ಭಯ ನನಗೆ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ಇನ್ನೂ ಬೇರೆ ಬೇರೆ ಥರ ವಿಡಿಯೋಸ್ನೆಲ್ಲ ಮಾಡ್ತೀನಿ. ಆದಷ್ಟು ಇತ್ತೀಚೆಗೆ ನಾನು ಒಂದಿಷ್ಟು ವಿಡಿಯೋಗಳು ಹಾಕ್ತಾಯಿದ್ದೀನಲ್ವ, ಆ ವಿಡಿಯೋಗಳನ್ನ ಸ್ವಲ್ಪ ನಮ್ಮ ಮನೆಯವರು ಕೂಡ ನೋಡ್ತಾರೆ. ಹಂಗಾಗಿ ಅವರು ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ನನಗೆ ಇಷ್ಟೊಂದು ನೋವಾಗಿದೆ ಅಂತ, ಮತ್ತು ನಿಮ್ಮ ಕಾಮೆಂಟ್ಸ್ಗಳೆಲ್ಲ ನೋಡಿ ಸ್ವಲ್ಪ ಬದಲಾಗ್ತಾ ಇದ್ದಾರೆ ಅಂತ ನನಗೂ ಅನಿಸ್ತೈತೆ. ನೋಡೋಣ, ಅದು ಚೆನ್ನಾಗಿರೋದನ್ನು ತೋರಿಸ್ಕೊಳ್ಳೋಕ್ಕೂ ನನಗೊಂಥರ ಭಯ. ನಾವೇನಾದರೂ ಇವತ್ತು ಚೆನ್ನಾಗಿದ್ದೀವಿ ಅಂತ ಏನಾದರೂ ವಿಡಿಯೋಗಳು, ಫೋಟೋಗಳು ಏನಾದರೂ ಹಾಕ್ಬಿಟ್ರೆ ಆಗಲೇ ನೆಕ್ಸ್ಟ್ ಡೇಗೆ ನಮ್ಮ ಮನೇಲಿ ಜಗಳ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಒಂಥರ ಭಯ ನನಗೆ. ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮಿಬ್ಬರು ಫೋಟೋ ಹಾಕೋಕ್ಕೆ, ನಾವಿಬ್ಬರು ಚೆನ್ನಾಗಿರೋ ವೀಡಿಯೋಗಳು ಹಾಕೋಕ್ಕೇ ಸ್ವಲ್ಪ ಇತ್ತೀಚೆಗೆ ಭಯ ಅಂತ ಅನಿಸ್ತೈತೆ. ನೋಡೋಣ, ಆದಷ್ಟು ಬರೀ ಈ ಥರದ್ದು ಬರೀ ಹಾಗಾಗಿದೆ ಹಿಂಗಾಗಿದೆ ಅಂತ ವಿಡಿಯೋಗಳು ಹಾಕೋದೇ ಆಗಿದೆ.
ಸ್ವಲ್ಪ ಚೆನ್ನಾಗಿರೋ ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಜನ ಇದೆಲ್ಲ ಬೇಕಿತ್ತಾ ಶೋಕಿ ಮತ್ತು ತಾಳಿ ಅಡೈಟ್ ಮನೆ ಕಟ್ಟಬೇಕಾಗಿತ್ತಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ಸ್ ಆಗ್ತಾಯಿದ್ದೀರಾ. ನಾನು ಈ ವಿಡಿಯೋ ಮಾಡೋ ಉದ್ದೇಶನೇ ಅದು. ನಾವು ತಪ್ಪಾಗಿ ನಿರ್ಧಾರಗಳನ್ನ ತೊಗೊಂಡು ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ, ಅದಕ್ಕೆ ನೀವು ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿ ಅಂತಲೇ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತಲೇ ವಿಡಿಯೋಗಳನ್ನ ಮಾಡಿ ತೋರಿಸ್ಕೋಬೋದಿತ್ತು ಅಲ್ವಾ. ಎಲ್ರಿಗೂ ಗೊತ್ತಾಗಲಿ, ಯಾರು ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೇ ನಾನು ಈ ಥರ ವೀಡಿಯೋಸ್ ಮಾಡಿ ನಿಮಗೂ ಈ ಥರ ನನ್ನ ಲೈಫಲ್ಲಿ ಈ ಥರ ಆಗಿದೆ, ನೀವೆಲ್ಲ ಅಲರ್ಟಾಗಿರಿ, ಏನೇ ಆದ್ರೂ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಹೇಳೋದಕ್ಕೋಸ್ಕರನೇ ಈ ಥರ ವೀಡಿಯೋಸ್ನ ಹಾಕ್ತಾ ಇರೋದು. ನಮ್ಗೆ ಗೊತ್ತಾಗಿಲ್ಲ, ಮಾಡಿಬಿಟ್ವಿ, ಏನೂ ಮಾಡೋಕ್ಕಾಗಲ್ಲ, ಒನ್ ಟೈಮ್ ಎಲ್ಲ ಸರಿ ಹೋಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.